ನಿಮಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ, ಭಾಳ ಆಶ್ಚರ್ಯ ಆಗುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ದೊಡ್ಡ ಕೆಲಸ ಯಾವುದು ಹೇಳಿ? IAS ಆಫೀಸರ್, IPS ಆಫೀಸರ್ ಅಲ್ವಾ? IAS ಆಫೀಸರ್, IPS ಆಫೀಸರ್ ಒಮ್ಮೆ ಪಾಸ್ ಆದರೆ ಸಾಕು, ಅವರಿಗೆ ಬೇರೆ ಏನೂ ಬೇಕಾಗಿಲ್ಲ. ಅಂಥ ವ್ಯವಸ್ಥೆಗಳಾಗತ್ತೆ. ನಿಮ್ಗೊಂದು ನೆನಪಿರಲಿ, ನಮ್ಮ ಕರ್ನಾಟಕದಿಂದ ಅಥವಾ ನಮ್ಮ ಸೌತ್ ಇಂಡಿಯಾದಿಂದ ಅಥವಾ ನಮ್ಮ ದಕ್ಷಿಣ ಭಾರತದಿಂದ ಎಷ್ಟು IAS IPSಗಳನ್ನು ವಾರ್ಷಿಕವಾಗಿ ನಾವು ರೆಡಿ ಮಾಡ್ತೀವಿ ಗೊತ್ತಾ ನಿಮಗೆ? ಆಶ್ಚರ್ಯ ಆಗುತ್ತೆ. ಈ ಹೇಳಿಕೆಗೆ ಮನದಟ್ಟು ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಆಂಧ್ರ ಪ್ರದೇಶ ಪ್ರತಿ ವರ್ಷ 5 IAS UPSCಯಲ್ಲಿ 5 IAS ಆಫೀಸರ್ಗಳನ್ನು ನಿರ್ಮಾಣ ಮಾಡುತ್ತೆ. IAS ಅವರು IPS. ಬಿಹಾರದ IASಗಳು ಆಂಧ್ರ ಪ್ರದೇಶದಲ್ಲಿ 5 ಜನ ಇದ್ದಾರೆ, ಬಿಹಾರದ IASಗಳು. ಇನ್ನು ಕರ್ನಾಟಕದಲ್ಲಿ 7 ಮಂದಿ ಬಿಹಾರದ IASಗಳಿದ್ದಾರೆ. ತಮಿಳುನಾಡಿನಲ್ಲಿ ಬಿಹಾರದ 9 ಮಂದಿ IAS ಆಫೀಸರ್ಸ್ಗಳಿದ್ದಾರೆ. ಉತ್ತರಾಖಂಡ್ನಲ್ಲಿ 10, ಪಶ್ಚಿಮ ಬಂಗಾಳದಲ್ಲಿ ಬಿಹಾರದ IASಗಳು 19, ಜಾರ್ಖಂಡ್ನಲ್ಲಿ 33. ಜಾರ್ಖಂಡ್ನಲ್ಲಿ ಅಂದರೆ ಈ ಅಲೋಕ್ ಕುಮಾರ್ ಇದ್ದಾರಲ್ಲ, ಅಲೋಕ್ ಕುಮಾರ್ ಗೊತ್ತಲ್ಲ? ಅಲೋಕ್ ಕುಮಾರ್ ನಿಮಗೆ? ಅಲೋಕ್ ಕುಮಾರ್ ಬಿಹಾರ ಮೂಲ, ಅವರು ಕನ್ನಡ ಮಾತಾಡ್ತಾರೆ. ಉತ್ತರ ಪ್ರದೇಶದ 51 IAS ಅಧಿಕಾರಿಗಳು, ಬಿಹಾರದ 75 IAS ಅಧಿಕಾರಿಗಳು, ಬಿಹಾರದಲ್ಲೇ 75 IAS ಅಧಿಕಾರಿಗಳು, ಒಟ್ಟು 374. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು, ನೀವು ಉತ್ತರ ಪ್ರದೇಶ ಮತ್ತು ಬಿಹಾರ ಹೋದವ್ರ ಹತ್ರ ಕೇಳಿ, ಅದು ನಿಜ, ಬಡ ರಾಜ್ಯ, ಅದರಲ್ಲಿ 2 ಮಾತಿಲ್ಲ. ನಾವು ₹1 ಕೊಟ್ಟಂಥ GST ನಮಗೆ ವಾಪಸ್ ಪೈಸೆಯಲ್ಲಿ ಸಿಕ್ಕಿದ್ರೆ ಅವರಿಗೆ ₹2, 2.5, ₹3 ಹೋಗುತ್ತೆ, ನಿಜ. ಆಮೇಲೆ ಅಲ್ಲಿರುವಂಥ ಹಿಂದಿ ಮಾತಾಡೋರು ಅನೇಕರಲ್ಲಿ ಪಾನಿಪುರಿ ಮಾರಕ್ಕೆ ಬರ್ತಾರೆ, ಕಟ್ಟಡ ಕೆಲಸಕ್ಕೆ ಬರ್ತಾರೆ, ಎಲ್ಲವೂ ನಿಜ. ನಮ್ಮಲ್ಲಿ ಇಂಗ್ಲೀಷ್ ಕಲಿತಂಥವರು IT ಕಂಪನಿಯಲ್ಲಿ ದೊಡ್ಡ ಸಂಬಳ ಪಡೀತಾ ಇದ್ದಾರೆ, ಅದೂ ನಿಜ. ಆದರೆ ಒಂದು ನೆನಪಿಟ್ಕೊಳ್ಳಿ, ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ರೆಡಿಯಾಗುವಂಥ IAS ಆಫೀಸರ್ಸ್, IPS ಆಫೀಸರ್ಸ್ ಇಡೀ ದೇಶದಲ್ಲಿದ್ದಾರೆ. ಅವರು ನಿರ್ಮಾಣ ಮಾಡೋದೇ IAS IPS ರೀ. ಬೇಕಾದರೆ ಗೂಗಲ್ ಮಾಡಿ ನೋಡಿ. ಕರ್ನಾಟಕದಲ್ಲಿ 7 ಜನ ಬಿಹಾರದ IAS ಅಧಿಕಾರಿಗಳಿದ್ದಾರೆ. ಅಲೋಕ್ ಕುಮಾರ್ ಸೇರಿದಂತೆ, ಖಡಕ್ ಅಧಿಕಾರಿ ಅಂತ ಹೇಳ್ತೀವಲ್ಲ, ಅಲೋಕ್ ಕುಮಾರ್ ಸೇರಿದಂತೆ. ಆಮೇಲೆ ನೀವು ಕೇಳ್ಬೋದು, ಕನ್ನಡ ಹೆಂಗೆ ಬರುತ್ತೆ ಇವರಿಗೆಲ್ಲ ಅಂತೇಳಿ. ಎಲ್ಲ IAS ಅಧಿಕಾರಿಗಳು, IPS ಅಧಿಕಾರಿಗಳು ಯಾವ ರಾಜ್ಯಕ್ಕೆ ಹೋಗ್ತಾರೆ ಆ ಭಾಷೆ ಕಲೀಲೇಬೇಕು. ಹಾಗಾಗಿ ಅಣ್ಣಾಮಲೈ ಎಲ್ಲ ಮಾತಾಡಿದಾಗ ಸ್ವಲ್ಪ ಮಿಕ್ಸ್ಡ್ ಆಗಿದ್ದರೂ ಕೂಡ ಕನ್ನಡ ಬರುತ್ತೆ ಅವರಿಗೆ, ಎಲ್ಲರೂ ಕನ್ನಡ ಬರುತ್ತೆ, ಕಲಿಬೇಕು. ಅದರಲ್ಲಿ ಅದು ಪಠ್ಯ.